ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿ ಕೊಡ್ತಾ ಇದೆ. ನೀವು ಕೂಡ ಮಾತಾಡಬಹುದಾಗಿದೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಕರ್ನಾಟಕಕ್ಕೆ ಅಲ್ಪ ಮಳೆ ತಂದಂತಹ ಬಿಕ್ಕಟ್ಟು, ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥದ್ದು ಏನು, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರನ್ನು ನೋಟ್ ಮಾಡಿಕೊಂಡು ಕರೆ ಮಾಡಿ. ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು, ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯ ತಿಳಿಸಬಹುದಾಗಿದೆ. ಅಲ್ಪ ಮಳೆ ತಂದಂತಹ ಬಿಕ್ಕಟ್ಟು, ಕರ್ನಾಟಕ ಮಾಡಬೇಕಾಗಿರುವಂಥದ್ದು ಏನು? ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ಫಸ್ಟ್ ಕಾಲರ್ ಶ್ರೀರಾಮ್ ಅವರೇ, ನಮಸ್ಕಾರ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಏನಿಲ್ಲ ಸರ್, ಈ ಇಷ್ಟು ದಿವಸದಿಂದ ವನವಾಸ ಮಾಡ್ತಾ ಇದೀವಿ ನಾವು, ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ. ಅಂದ್ರೆ ಈಗಲೂ ಏನು ಬಂದಿಲ್ಲ ಎಲ್ಲ ಕಡೆ, ಆದ್ರೆ ಕೆಲವು ಕಡೆನಾದ್ರೂ ಬಂದ್ರೆ ನಮಗೂ ಒಂದು ಭರವಸೆ ಇದೆ, ನಮಗೂ ಬರ್ಬೋದಲ್ವಾ, ಬಯಲು ಸೀಮೆಯಲ್ಲೂ ಬರ್ಬೋದಲ್ವಾ, ಕರಾವಳಿ ಮತ್ತು ಮಲೆನಾಡಿನಲ್ಲಿ ಆಗ್ತಾ ಇದೆಯಲ್ವಾ ಅನ್ನೋದು. ಜೊತೆಗೆ ತಮಿಳ್ನಾಡಿಗೆ ಬೇರೆ ನೀರು ಬಿಡ್ಬೇಕಾಯ್ತು. ಡಿ ಕೆ ಶಿವಕುಮಾರ್ಗೆ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಟ್ಟಂಗಾಗಿದೆ. ಕೆಲವು ದಿನ ತಾತ್ಕಾಲಿಕವಾಗಾದ್ರೂ ಒಂದೆರಡು ದಿನ ಉಸಿರಾಡ್ಬೋದು, ಯಾವುದೇ ಟೀಕೆ ಟಿಪ್ಪಣಿಗಳು ಇಲ್ದಂಗೆ ಅಂತ. ಈಗ ಸರ್ಕಾರ ಏನ್ ಕ್ರಮ ಕೈಗೊಳ್ಬೇಕು ಅಂದ್ರೆ, ಅಲ್ಲಿ ಅನಾವೃಷ್ಟಿ ಆಗಬಾರ್ದು. ಈಗ ಎಲ್ಲ ಕೆಲವರು ಬಡವರು ಮನೆಗಳು ಇರ್ತವೆ, ಗುಡ್ಡ ಕುಸಿತ ಇಂಥವೆಲ್ಲ, ಅಲ್ಲಿ ಸರ್ಕಾರ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾರಿಗೂ ತೊಂದರೆ ಆಗದಂಗೆ. ಅಲ್ಲಿ ಮಳೆ ಬರೋಂಥ ಜಾಗದಲ್ಲಿ ಮೀನುಗಾರರು ಇರ್ಬೋದು, ಈ ಗುಡ್ಡದ ಪಕ್ಕ ಇರ್ತಕ್ಕಂಥ ಇರೋರ್ಗಿರ್ಬೋದು, ಇಲ್ಲ ಅಂದ್ರೆ ರಸ್ತೆ ಇವುಗಳು ಇಂಥವ್ ಕಡೆ ಒಂದು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅಲ್ಲಿ ಯಾವುದೇ ಅನಾಹುತ ಇಲ್ಲೂ ಮಳೆ ಬರದಂಗೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಬೆಳೆ ಕೆಟ್ಟೋಗ್ಬಿಟ್ಟಿದೆ, ಲಾಸ್ ಆಗಿದೆ ರೈತರಿಗೆ. ಇನ್ನು ಮುಂದಾದ್ರೂ ಸ್ವಲ್ಪ ಮಳೆ ಬಂದ್ರೆ ಕುಡಿಯೋ ನೀರಿಗೂ ಈ ಡ್ಯಾಮ್ಗಳು ತುಂಬಿರಿ ಯಾವ್ದಾದ್ರು ವ್ಯವಸಾಯ ಮಾಡೋದು ಅನುಕೂಲ ಆಗುತ್ತೆ ಸರ್. ಸರ್ಕಾರ ಏನಪ್ಪ ಅಂದ್ರೆ ಈಗಲಾದ್ರೂ ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ತಾಂಡು ಮಳೆ ಬರ್ತಾ ಇದೆ, ಯಾವ ಜಾಗದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಂಡು ಜನಕ್ಕೆ ಅನುಕೂಲ ಆಗಂತ ಕ್ರಮಗಳನ್ನ ಕೈಗೊಳ್ಬೇಕು ಸರ್. ಈಗ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾನೂನು ತಜ್ಞರ ಸಲಹೆಯನ್ನ ತಗೊಂಡು ಮುಂದುವರಿತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮಗೇನು? ಅದೇ ಕಾನೂನು ತಜ್ಞರ ಸಲಹೆ ತಗೊಳ್ಳೇಬೇಕಲ್ಲ ಸರ್. ಈಗ ಕಾನೂನು ತಜ್ಞರ ಸಲಹೆ ತಗೊಳ್ಳಿಲ್ಲ ಅಂದ್ರೆ ಇವ್ರು ವಾದ ಮಾಡಿದ್ರೆ ಯಾವಾಗ ಏನೇ ತೀರ್ಪು ಬಂದ್ರು ತಮಿಳ್ನಾಡು ಅಲ್ಲಿ ಯಾವುದೇ ಸರ್ಕಾರ ಇರಲಿ, DMK ಇರಲಿ AIADMK ಇರಲಿ, ಈಗ ಬಂದಿರೋ ಸರ್ಕಾರ ಅವ್ರು ಹೊಂದ್ಕೊಂಡ್ಬಿಡುತ್ತೆ. ನಮ್ಮಲ್ಲಿ ನಮ್ಮದೇ ಜಾಗದಲ್ಲಿ ಡ್ಯಾಮ್ ಇಟ್ಕೊಂಡು ನಮ್ಮದಲ್ಲೇ ಇದನ್ನ ಇಟ್ಕೊಂಡು ನಮ್ದಲ್ಲಿ ಯಾವುದೇ ಸರ್ಕಾರ ಬಂದ್ರು ನೀರ್ ಬಿಡ್ತಾರೆ. ಕುಮಾರಸ್ವಾಮಿ ಇದ್ದಾಗಲೂ ಬಿಟ್ರು, ಯಡಿಯೂರಪ್ಪ ಇದ್ದಾಗಲೂ ಬಿಟ್ರು, SM ಕೃಷ್ಣ ಇದ್ದಾಗಲೂ ಬಿಟ್ರು, ಎಲ್ಲಾರ ಕಾಲದಲ್ಲೂ ನೀರ್ ಬಿಟ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲೂ ನೀರ್ ಬಿಟ್ಟಿದ್ದಾರೆ. ಈಗ ಏನಪ್ಪಾ ಇದಕ್ಕೆ ಅಂದ್ರೆ ಶಾಶ್ವತವಾಗಿ ಒಂದು ಕಂಡುಹಿಡಿಬೇಕು. ಶಾಶ್ವತವಾದ ಪರಿಹಾರ ಏನಂದ್ರೆ, ಆ ತಮಿಳ್ನಾಡು ಡ್ಯಾಮ್ ನಲ್ಲಿ ನೀರ್ ಕಂಡ್ರೆ ತಮಿಳ್ನಾಡಿನ ನೀರ್ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಮಳೆಗಾಲ ಹುಟ್ಟೋದ್ರೊಳಗೆ ಬೆಂಗಳೂರಿಗೆ ಕುಡಿಯೋ ನೀರಿಗಾಗಿ ಒಂದ್ ಯಾವ್ದಾದ್ರು ಒಂದು ಚಿಕ್ಕ ಡ್ಯಾಮ್ ಮಾಡ್ಕೊಂಡ್ಬಿಟ್ಟು ಆ ಡ್ಯಾಮ್ ನೊಳಗೆ KRS ನೀರ್ ಬಿಟ್ಕೊಂಡ್ಬಿಡ್ಬೇಕು ಬೆಂಗಳೂರಿಗೆ ಆಗೋವಷ್ಟು. ಅವ್ರು ಒಣಗಿರೋ ಡ್ಯಾಮ್ ಕಂಡ್ರೆ ಸುಮ್ಮನೆ ಆಗ್ಬಿಡ್ತಾರೆ. ನೀರು ಬರ್ತಾ ಇದ್ರೆ ನಮ್ಮ ಬಿಡ್ರಿ ಅಂತ ಮಾಡ್ಬಿಡ್ತಾರೆ. ಇದಕ್ಕೊಂದು ನಮ್ಮ ರಾಜಕಾರಣಿಗಳು ಶಾಶ್ವತವಾಗಿ, ಕರ್ನಾಟಕದ ರಾಜಕಾರಣಿಗಳು ಹೊಂದಾವಣಿಕೆಯಿಂದ ಶಾಶ್ವತ ಪರಿಹಾರ ಕಂಡು ಬಿಡ್ಬೇಕು. ಓಕೆ, ಥ್ಯಾಂಕ್ ಯು ಶ್ರೀರಾಮ್, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೈಸೂರಿನಿಂದ ಶರತ್ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಶರತ್ ಅವರೇ. ನಮಸ್ಕಾರ ಸರ್. ಸರ್, ಅಲ್ಪ ಮಳೆ ಬಿಕ್ಕಟ್ಟು ತಂದಿಟ್ಟಿದೆ, ಕರ್ನಾಟಕ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇದೆ, ನಿಮ್ಮ ಅಭಿಪ್ರಾಯ? ಸರ್, ಅದನ್ನು ಬಿಕ್ಕಟ್ಟು ತಂದಿಟ್ಟಿರೋದು ಮಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಹವಾಮಾನ ಇಲಾಖೆಯವರು ಸರ್. ಏನಕ್ಕಪ್ಪ ಅಂತಂದ್ರೆ, ಎಲ್ನಿನೋ ಅಂತ ಹೇಳಿ ಜನಕ್ಕೆ ಅರ್ಧ ನೆಮ್ಮದಿ ಇಲ್ಲದಂಗೆ ಮಾಡ್ಬಿಟ್ಟವ್ರೆ. ಅಲ್ಲ, ಅವ್ರು ಇರೋದನ್ನ ಹೇಳಿದ್ದಾರೆ ಸರ್. ಪಾಪ ಅವ್ರು ಏನ್ ಮಾಡ್ಬೇಕು ಹೇಳಿ ಸರ್. ಇವಾಗ ಇದೇನ್ ಗೊತ್ತಾ ಸರ್, ಆಷಾಢದಲ್ಲಿ ನಮ್ ಹುಣ್ಣಿಮೆ ಆದ ತಕ್ಷಣ ನಮ್ದು ಯಾವ್ದು ಕಬಿನಿ ಡ್ಯಾಮ್ ತುಂಬ್ತಾ ಇದ್ದಿದ್ದು. ನಿಮ್ಗೆ ಎಲ್ಲಾ ಈ ಸಾರಿ ಏನಂತಂದ್ರೆ ಒಂದು ತಿಂಗಳು ಆಷಾಢ ಮುಂದೆ ಹೋಗೈತೆ. ಆದ್ರಿಂದ ಸರ್ ಲೇಟ್ ಆಗಿ ಡ್ಯಾಮ್ಗಳು ತುಂಬ್ತಾ ಇದೆ ನೋಡಿ. ಇವಾಗ ಅವರು ಏನ್ ಹೇಳವ್ರೆ, ಈ ಏನೋ ನಮ್ಮ ಡ್ಯಾಮ್ ಇತ್ತು ಕಬಿನಿ ಡ್ಯಾಮು, ಆ ಸರಿಯಾದ ಸಮಯಕ್ಕೆ ತುಂಬೈತೆ ಸರ್ ಅದು. ಈ IMD ರಿಪೋರ್ಟ್ಗಳು ಕೊಡ್ತಾ ಇದಾರಲ್ಲ, ಇವರು ಹೇಳ್ತಾ ಇರೋಷ್ಟು ದಕ್ಷಿಣ ಕನ್ನಡ ಅಥವಾ ದಕ್ಷಿಣ ಒಳನಾಡಲ್ಲಿ ಬಿಟ್ರೆ ಇನ್ನೆಲ್ಲಾ ಕಡೆನೂ ಮಳೆ ಆಗ್ತೈತೆ ಸರ್. ನಿಜನ ಸುಳ್ಳು ಹೇಳಿ? ಇವಾಗ ಎಲ್ಲಾ ಮಳೆನೂ ಕರೆಕ್ಟ್ ಆಗಿ ಆಗ್ತಾ ಇದೆ ಸರ್. ಅದೇನಿಲ್ಲ, ಇನ್ನೊಂದು ವಾರದಲ್ಲಿ ನಮ್ಗೆ ಬಿಕ್ಕಟ್ಟೆಲ್ಲ ಸಮಸ್ಯೆ ಎಲ್ಲ ಕಂಪ್ಲೀಟ್ ಪರಿಹಾರ ಆಗುತ್ತೆ ಸರ್ ಇದು. ಬಟ್ ಶರತ್ ಅವರೇ, ಈಗ ನೀವು ನೋಡ್ತಾ ಇದ್ರೆ ಹವಾಮಾನ ಇಲಾಖೆಯವರು ಇನ್ನೊಂದು ವಿಚಾರಕಾರ ಗಮನಿಸಬೇಕು, ಮುಂದೆ ಮಳೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಮಾತು ಹೇಳ್ತಿದ್ರು ಅವರು. ಸರ್, ಅದು ಹೌದು ಸರ್, ಹವಾಮಾನ ಇಲಾಖೆಯವರು ಹೇಳ್ತಾ ಇದಾರೆ. ಆದ್ರೆ ರೈತಂಗೆ ಇವಾಗ ನೀರ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ನಮ್ಮ AW ಅವರು, ಕಬಿನಿ AW ಅವರು ಒಂದು ಮಾತು ಹೇಳವ್ರೆ, ಇವತ್ತು ಬಂದಿರೋ ನೀರ್ನ ನಾವು ನೆಕ್ಸ್ಟ್ ಜೂನ್ ತನಕ ಇಟ್ಕೋಬೇಕು ಅಂತ. ಹಂಗಾದ್ರೆ ಮಳೆನೇ ಆಗಲ್ವಾ? ಹಂಗಾದ್ರೆ ರೈತ ಬೆಳೆಯಂಗೆ ಅಲ್ವಾ? ಓಕೆ, ಧನ್ಯವಾದ ಶರತ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಮೈಸೂರಿನಿಂದ. ನಾಗರಾಜ್ ಅವರ ನಮಸ್ಕಾರ. ನಾಗರಾಜ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಕೇಳಿಸ್ತಾ ಇದೆ ಸರ್. ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ.
ಸರ್ ಖಂಡಿತವಾಗ್ಲೂ ಒಂದು ಆಕ್ಚುಲಿ ಕಾವೇರಿ ನೀರು ಆಗಿ ಇದು ತಲಾಂತರಗಳಿಂದ ಬಂದು ಇವಾಗ ಇಶ್ಯೂ ಅಲ್ಲ ಇದು. ಆಕ್ಚುಲಿ ಏನಾಗಿದೆ, ಅತಿವೃಷ್ಟಿ ಆದ್ರೂ ಕಷ್ಟ, ಅನಾವೃಷ್ಟಿ ಆದ್ರೂ ಕಷ್ಟ. ಬಟ್ ಏನಾಗ್ತಾ ಇದೆ ಅಂದ್ರೆ ಸರ್, ಇದು ಕಾವೇರಿ ಜಲಾನಯನ ಅಭಿವೃದ್ಧಿಯಿಂದ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಒಪ್ಪಂದ ಆಗಿದೆ ಸರ್. ಇದು ಗೊತ್ತಿರೋ ವಿಷಯ ನಿಮ್ಗೆ, ಮೀಡಿಯಾಗಳಿಗೂ ಗೊತ್ತಿದೆ. ಆಕ್ಚುಲಿ ಏನಾಗಿದೆ ಅಂದ್ರೆ, ಅಲ್ಲಿ ತಿದ್ದುಪಡಿ ತರಬೇಕಂದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಮೇಲ್ಮನವಿ ಮಾಡಿ ಅದಕ್ಕೊಂದು ಶಾಶ್ವತ ಪರಿಹಾರ ತರಬೇಕು ಸರ್. ಇದು ಆ ರಾಜಕೀಯದವ್ರು ಮಾತಾಡೋದು, ಇದಕ್ಕೆ ರಾಜಕೀಯ ಮಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಸರ್. ನನಗೆ ಗೊತ್ತಿದ ಮಟ್ಟಿಗೆ ನನ್ನ ಒಂದು ಓನ್ ಒಪಿನಿಯನ್ ನಾನು ಹಂಚ್ಕೊಳ್ತಾ ಇದ್ದೀನಿ. ಅಲ್ಲಿ ಕಾವೇರಿ ಜಲಾನಯನ ಅಭಿವೃದ್ಧಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟೋ ವರ್ಷದ ಹಿಂದೆ ಏನಾಗಿದೆ ಅಂದ್ರೆ, ತಮಿಳುನಾಡಿಗೆ ಇಷ್ಟು TMC ನೀರುಗಳು ಬಿಡ್ಲೇಬೇಕಂದ್ಬಿಟ್ಟು ಏನಾಗಿದೆ, ಅದು ಕಾನೂನುಬದ್ಧವಾಗಿ ಆಗಿರುವಂತದ್ದು. ಓಕೆ ಓಕೆ ಫೈನ್. ಥ್ಯಾಂಕ್ ಯು ನಾಗರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ.